ಯಪ್ಪ ಎಷ್ಟು ದಿನದಿಂದ ಈ ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಮ್ಮ ಅಜ್ಜನೂ ಸೈಂಟಿಸ್ಟು, ನಮ್ಮ ಅಪ್ಪನೂ ಸೈಂಟಿಸ್ಟು, ನನಗೂ ಸೈಂಟಿಸ್ಟ್ ಆಗೋ ಆಸೆ. ಈ ರೋಬೋಟ್ ಒಂದು ಪೂರ್ತಿ ಕಂಪ್ಲೀಟ್ ಆಗಿಬಿಟ್ರೆ ನಾನು ಅಂದ್ಕೊಂಡಾಗೆ ಆಗ್ಬೋದು. ಮುಂದೆ ಬರೋ ನ್ಯಾಷನಲ್ ಸೈನ್ಸ್ ಎಕ್ಸಿಬಿಷನ್ಗೆ ಈ ರೋಬೋಟ್ನ ಇಟ್ಟು ಫಸ್ಟ್ ಪ್ರೈಸ್ ತಗೊಳ್ಳೋದೇ ನನ್ನ ಆಸೆ. ಯಪ್ಪ ದೇವ್ರೆ, ಬೇಗ ಬೇಗ ಈ ರೋಬೋಟ್ ಕಂಪ್ಲೀಟ್ ಆಗೋಂಗೆ ಮಾಡಪ್ಪ. ಎಸ್, ರೋಬೋಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಆದರೆ ಕಾಂಪಿಟೇಷನ್ಗೆ ಇನ್ನೂ ತುಂಬ ದಿನ ಟೈಮ್ ಇದೆಯಲ್ಲ, ಅಷ್ಟು ದಿನ ಇದನ್ನ ಪೂರ್ತಿಯಾಗಿ ಚೆಕ್ ಮಾಡಿ ಟೆಸ್ಟ್ ಮಾಡಿ ಪರ್ಫೆಕ್ಟಾಗಿ ಆಗುವಂತೆ ಮಾಡ್ಬೋದು. ಸಿಸ್ಟಮ್ ಆಕ್ಟಿವೇಟೆಡ್. ಹಲೋ ರೋಬೋಟ್. ಹಾಯ್ ರಂಗ ಸರ್. ನೋಡು ರೋಬೋ, ನಿನ್ನ ಹೆಂಗೆ ಬಿಲ್ಡ್ ಮಾಡಿದ್ದೀನಿ ಅಂದರೆ ನೀನು ಮಾತಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು, ನೀನು ಮನುಷ್ಯರು ಏನೇನು ಮಾಡ್ಬೋದು ಅದೆಲ್ಲವನ್ನ ಮಾಡ್ಬೋದು. ನೀನಂತೂ ಸೂಪರ್ ಅಡ್ವಾನ್ಸ್ ರೋಬೋಟ್. ಥ್ಯಾಂಕ್ ಯು ರಂಗ ಸರ್. ನಿಮಗೆ ನಾನು ಹೇಗೆ ಹೆಲ್ಪ್ ಮಾಡಲಿ? ಸರಿ ರೋಬೋ, ನನಗೆ ತುಂಬ ಬೋರ್ ಹೊಡಿತಿದೆ, ಒಂದು ಡ್ಯಾನ್ಸ್ ಮಾಡ್ತೀಯಾ? ಸರಿ ರೋಬೋ, ನನಗೋಸ್ಕರ ಒಂದು ಸಖತ್ತಾಗಿರೋ ಡೈಲಾಗ್ ಹೇಳ್ತೀಯಾ? ಎಡುತ್ತ ತಿಳ್ಕೊಂಡಿದ್ದೀರಾ? ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ. ದಟ್ಸ್ ವಿಷ್ಣುವರ್ಧನ್. ಸೂಪರ್ ಆಗಿತ್ತು ರೋಬೋ, ನೀನಂತೂ ನನಗಿಂತ ಟ್ಯಾಲೆಂಟೆಡ್. ಓಕೆ ರೋಬೋ, ನಾನಿವತ್ತು ಹೋಮ್ವರ್ಕೇ ಮಾಡಿಲ್ಲ, ಪ್ಲೀಸ್ ನಂಗೆ ಹೋಮ್ವರ್ಕ್ ಮಾಡಿಕೊಡ್ತೀಯಾ? ಓಕೆ ಸರ್, ಮಾಡಿಕೊಡ್ತೀನಿ. ಯಪ್ಪ, ಏನು ಸಖತ್ ರೋಬೋಟ್ ಇದು, ಏನು ಹೇಳಿದ್ರು ಮಾಡುತ್ತೆ. ಟಾಸ್ಕ್ ಕಂಪ್ಲೀಟೆಡ್. ಹೋಮ್ವರ್ಕ್ ಮಾಡಾಯಿತು ಸರ್. ಥ್ಯಾಂಕ್ ಯು ರೋಬೋ. ಬಾ, ಈಗ ನಿನಗೆ ನನ್ನ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ. ಹಾಯ್ ರಂಗ. ಹಲೋ ಜಗ್ಗು. ಹಾಂ ರಂಗ, ಏನೋ ತೋರಿಸ್ತೀನಿ ಸರ್ಪ್ರೈಸ್ ಇದೆ ಅಂದ್ಯಲ್ಲ, ಏನಕ್ಕೆ ಕರೆದೆ? ಹೌದು ಜಗ್ಗು, ಈ ಸಲ ಸೈನ್ಸ್ ಎಕ್ಸಿಬಿಷನ್ಗೆ ನಾನು ಮಾಡಿರುವಂಥ ಸ್ಮಾರ್ಟ್ ರೋಬೋಟ್ನ ನಿಮಗೆ ತೋರಿಸ್ಬೇಕು ಅಂತ ಕರೆದೆ. ವಾವ್, ಸ್ಮಾರ್ಟ್ ರೋಬೋಟಾ? ಎಲ್ಲಿ ತೋರಿಸು? ರೋಬೋ ಬಾ ಇಲ್ಲಿ. ಬರ್ತಿದ್ದೀನಿ ಸರ್. ವಾವ್, ಇಷ್ಟು ದೊಡ್ಡ ರೋಬೋಟಾ? ಅದು ಮಾತಾಡ್ತಿರೋದು? ಲೇ ಜಗ್ಗು, ಬರೀ ಮಾತಾಡೋದಲ್ಲ, ಡ್ಯಾನ್ಸು, ಹಾಡು, ಮನುಷ್ಯರು ಏನೇನು ಮಾಡ್ತಾರೋ ಅದೆಲ್ಲವನ್ನ ಈ ರೋಬೋಟ್ ಮಾಡುತ್ತೆ. ಸೂಪರ್ ಬಿಡು ರಂಗ, ಈ ಸಲ ಸೈನ್ಸ್ ಎಕ್ಸಿಬಿಷನ್ಗೆ ನಿನಗೆ ಫಸ್ಟ್ ಪ್ರೈಸ್. ನಾನು ಸ್ವಲ್ಪ ಮಾತಾಡ್ಲಾ ರೋಬೋಟ್ ಜೊತೆ? ಅದನ್ನೆಲ್ಲ ಕೇಳಬೇಕಾ? ಮಾತಾಡು ಗುರು. ಹಾಯ್ ರೋಬೋ. ಹಾಯ್ ಜಗ್ಗು ಸರ್. ರೋಬೋ, ಈ ಡ್ರೆಸ್ಸಲ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ? ಒಳ್ಳೆ ತಿರ್ಬೋಕಿ ಥರ ಕಾಣಿಸ್ತಿದ್ಯಾ, ಚೋಟಾ ಭೀಮಲ್ ಬರೋ ಜಗ್ಗು ಥರ ಕಾಣಿಸ್ತಿದ್ಯಾ. ಏನು ರೋಬೋಟ್ ಈ ಥರ ಹೇಳ್ತಿದ್ಯಾ? ಅವ್ನು ನನ್ನ ಫ್ರೆಂಡು. ಸಾರಿ ಸರ್, ನಾನು ರೋಬೋಟ್, ಬರೀ ಸತ್ಯನೇ ಹೇಳ್ತೀನಿ. ಏನು, ಹಾಗಾದರೆ ನಾನು ತಿರ್ಬೋಕಿ ಥರ ಕಾಣಿಸ್ತಿದ್ದೀನ? ಸಾರಿ ಜಗ್ಗು, ಸುಮ್ಮನೆ ತಮಾಷೆ ಮಾಡಿದೆ. ನೀನು ಚೆನ್ನಾಗೇ ಕಾಣಿಸ್ತಿದ್ಯಾ, ನಾನು ಮನುಷ್ಯರ ಥರ ಜೋಕ್ ಮಾಡಿದೆ. ವಾಹ್, ಸೂಪರ್ ರೋಬೋ, ನೀನು ಟ್ಯಾಲೆಂಟೆಡ್ ಜೊತೆ ತರ್ಲೆ ಕೂಡ ನೀನು. ಬಾ ಹೋಗೋಣ ಮನೆಗೆ. ಸರಿ ಜಗ್ಗು, ಬರ್ತೀನಿ, ಬಾಯ್. ಬಾಯ್ ಬಾಯ್. ರೋಬೋ, ನಾಳೆ ಹೋಮ್ವರ್ಕ್ ಮಾಡಿಕೊಡು ನನಗೆ. ಮಾಡ್ತೀನಿ ಸರ್. ಅಮ್ಮ, ನಾನು ಆಡೋಕೆ ಹೋಗ್ತೀನಿ. ರಂಗ ಸರ್, ನಾನು ಬರ್ತೀನಿ ಆಡೋಕ್ಕೆ. ಬೇಡ ಬೇಡ ರೋಬೋ, ಅಲ್ಲಿ ಬಾಲ್ ಏನಾದರೂ ತಾಗಿದ್ರೆ ನಿನ್ನ ಬಾಡಿಗೆ ಸುಮ್ಮನೆ ಡ್ಯಾಮೇಜ್ ಆಗುತ್ತೆ. ನೀನು ಇಲ್ಲೇ ಇರು, ಸರಿನಾ? ಸರಿ ಸರ್. ಅಮ್ಮ, ನಾನು ಫ್ರೆಂಡ್ ಪಾರ್ಟಿಗೆ ಹೋಗಿ ಬರ್ತೀನಿ.
ರಂಗ ಸರ್, ನಾನು ಬರ್ತೀನಿ ಪಾರ್ಟಿಗೆ. ನಾನು ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತೀನಿ. ಬೇಡ ರೋಬೋ, ಅಲ್ಲಿ ಅವರೆಲ್ಲ ನೋಡಿದ್ರೆ ಸುಮ್ಮನೆ ಹೆದರ್ಕೊಳ್ತಾರೆ. ನೀನ್ ಇಲ್ಲೇ ಇರು, ಸರಿನಾ? ಯಾಕೆ ಸರ್, ನಾನು ಅಷ್ಟು ಕೆಟ್ಟದಾಗಿದ್ದೀನ ಅವರೆಲ್ಲ ಹೆದರ್ಕೊಳ್ಳೋಕೆ? ರೋಬೋ, ಅದು ಆ ಥರ ಅಲ್ಲ. ಮಾತಾಡೋ ರೋಬೋಟ್ ಕಂಡ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಎಲ್ರಿಗೂ. ಅದು ಬರ್ತ್ಡೇ ಪಾರ್ಟಿ ಬೇರೆ, ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿರ್ತಾರೆ. ಸುಮ್ಮನೆ ಅಲ್ಲಿ ಯಾಕೆ ತೊಂದರೆ ಅಂತ. ರಂಗ ಸರ್, ಎಲ್ಲಿಗೆ ಹೋಗ್ತಿದ್ದೀರಾ? ರೋಬೋ, ನಾನು ಬೇಗ ಸ್ಕೂಲಿಗೆ ಹೋಗಿ ಬರ್ತೀನಿ, ಸರಿನಾ? ಸರ್, ನಾನು ಬರ್ತೀನಿ ಸ್ಕೂಲಿಗೆ, ನನ್ನನ್ನು ಕರ್ಕೊಂಡೋಗಿ. ಏನು, ನೀನು ಬರ್ತೀಯಾ? ಅದು ಸ್ಕೂಲ್ಗೆ? ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಡ್ಮಿಷನ್ ಮಾಡಬೇಕು, ಫೀಸ್ ತುಂಬಬೇಕು, ಯೂನಿಫಾರ್ಮ್ ಹಾಕೊಳ್ಬೇಕು. ಅದಕ್ಕೂ ಮೊದಲು ಮನುಷ್ಯರಾಗಿರ್ಬೇಕು. ರೋಬೋಟ್ಗೆಲ್ಲ ಸ್ಕೂಲಿಗೆ ಯಾರು ತಗೊಳ್ತಾರೆ? ಬೇಜಾರು ಮಾಡ್ಕೋಬೇಡ ರೋಬೋ, ನಾನು ನಿನ್ಗೆ ಬೇಜಾರಾಗಲಿ ಅಂತ ಹೇಳಿಲ್ಲ. ನೀನು ಸ್ಕೂಲಲ್ಲಿ ಬರೋದು ಸರಿ ಆಗಲ್ಲ. ನಿನ್ನ ಸೈನ್ಸ್ ಎಕ್ಸಿಬಿಷನ್ಗೆ ಅಂತ ಮಾಡಿರೋದು. ಅಲ್ಲೇ ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಮನೆಯಲ್ಲೇ ಸುಮ್ಮನೆ ಇರೋ ಆಡ್ಕೊಂಡು, ಓಕೆನಾ? ಟಾಟಾ. ರಂಗ ಸರ್ ಬೇಕಂತಾನೆ ನನ್ನ ಅವಮಾನ ಮಾಡ್ತಿದ್ದಾನೆ. ಅವನಿಗೆ ಬೇಕಾದಾಗ ಮಾತ್ರ ಹೋಮ್ವರ್ಕ್ ಮಾಡೋಕೆ, ಡ್ಯಾನ್ಸ್ ಮಾಡೋಕೆ ನಾನು ಬೇಕು. ಆಡೋಕೆ, ಪಾರ್ಟಿಗೆಲ್ಲ ನಾನು ಬೇಡ. ಅವನು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕಂತ ಅಂದ್ಕೊಳ್ತಾನೆ. ರಂಗ ಸರ್ ಕೆಟ್ಟವನು, ನಾನು ಬಿಡಲ್ಲ ಅವನ. ಹಾಯ್ ರೋಬೋ. ಏನಿದು ರೋಬೋ, ರೂಮ್ ಎಲ್ಲ ಹಾಳಾಗಿದೆ. ನೀನ್ ಮಾಡಿರೋದಾ ಇದು? ಹೌದು ಗೂಬಲ್, ನಾನೇ ಮಾಡಿದ್ದು. ಏನಿವಾಗ? ಏನಾಯ್ತು ರೋಬೋ ನಿನಗೆ? ಈ ಕಂಪ್ಯೂಟರ್ ಎಲ್ಲ ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ? ಅಮ್ಮ ನೋಡಿದ್ರಂತೂ ಸುಮ್ಮನೆ ಬಿಡಲ್ಲ. ಅದಕ್ಕೆ ನಾನೇನು ಮಾಡಬೇಕು? ಹೋಗಲು. ಯಾಕೆ ರೋಬೋ ಈ ಥರ ಮಾಡ್ತಾ ಇದೀಯಾ? ಮತ್ತೆ ನೀನು ಹೇಳಿದ ಕೆಲಸ ಎಲ್ಲ ನಾನು ಮಾಡಬೇಕು. ನನಗೆ ಮಾತ್ರ ಅಲ್ಲೋಗ್ಬೇಡ, ಇಲ್ಲಿ ಬರಬೇಡ ಅಂತ ಆರ್ಡರ್ ಮಾಡ್ತಿರ್ತೀಯ. ಎಲ್ಲಾನು ನೀನು ಅಂದ್ಕೊಂಡಂಗೆ ಮಾಡೋದಾದ್ರೆ ನನ್ನನ್ನು ಯಾಕೆ ಕ್ರಿಯೇಟ್ ಮಾಡಿದೆ? ಹಾಗಲ್ಲ ರೋಬೋ, ಕೆಲವೊಂದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ. ಇಲ್ಲ, ನೀನು ಬರೀ ಸುಳ್ಳು ಹೇಳ್ತೀಯ. ನನ್ನನ್ನು ನೀನು ನಿನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಮಾತ್ರ ನೀನು ಈ ರೀತಿ ಮಾಡ್ತಿದ್ಯಾ. ಇನ್ನು ಮುಂದೆ ನಾನು ನಿನ್ನ ಮಾತು ಕೇಳಲ್ಲ. ಹೋಗಲ್ಲೋ ಗುಬಾಲ್, ಡಬ್ಬ ನನ್ನ ಮಗನೇ. ಎಲ್ಲಿಗೆ ಹೋಗ್ತೀಯಾ ರೋಬೋ? ನಾನು ಮನುಷ್ಯರ ಥರನೇ ಸ್ವಿಮ್ ಮಾಡಬೇಕು. ನಾನು ಸ್ವಿಮ್ ಮಾಡೋಕ್ಕೆ ಹೋಗ್ತಿದ್ದೀನಿ. ರೋಬೋ ಬೇಡ, ನೀರಲ್ಲೇನಾದ್ರೂ ಬಿದ್ದರೆ ನೀನು ಶಾಕ್ ಸರ್ಕ್ಯೂಟ್ ಆಗಿ ಹಾಳಾಗ್ತೀಯಾ. ನಿಲ್ಲು ನಿಲ್ಲು. ನಿನ್ನ ಮಾತು ನಾನೇನು ಕೇಳಲ್ಲ, ನಾನು ಹೋಗ್ತಿದ್ದೀನಿ. ಸಾರಿ ರಂಗ ಸರ್, ನನ್ನ ತಪ್ಪಿಗೆ ನಾನೇ ಹೊಣೆ. ನಿಮ್ಮ ಮಾತು ನಾನು ಕೇಳಬೇಕಾಗಿತ್ತು. ಸಾರಿ ರಂಗ ಸರ್. ಇದು ನಿನ್ನ ತಪ್ಪಲ್ಲ ರೋಬೋ, ಇದು ನಂದೇ ತಪ್ಪು. ಮನುಷ್ಯರಲ್ಲಿ ಕೇವಲ ಒಳ್ಳೆ ಗುಣ ಅಷ್ಟೇ ಇರಲ್ಲ, ಅಸೂಹೆ, ಹೊಟ್ಟೆ ಉರಿ, ದ್ವೇಷನೂ ಇರುತ್ತೆ. ನಾನು ನಿನ್ನನ್ನು ಮನುಷ್ಯರು ಯೋಚನೆ ಮಾಡೋ ಥರ ಬಿಲ್ಡ್ ಮಾಡಬಾರ್ದಾಗಿತ್ತು. ಇದು ನಂದೇ ತಪ್ಪು. ಸಾರಿ ರೋಬೋ, ನಿನ್ನ ಮತ್ತೆ ಕೇವಲ ಒಳ್ಳೆ ಬುದ್ಧಿಯನ್ನಿಟ್ಟು ಮಾತ್ರ ಬಿಲ್ಡ್ ಮಾಡ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್ ರೋಬೋ. ಓಕೆ ಗೈಸ್, ತಡೀರಿ ಒಂದೇ ನಿಮಿಷ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಒಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ಇಷ್ಟ ಇದ್ರೆ ನೋಡ್ತಾರೆ, ಇಲ್ಲ ಅಂದರೆ ಇಲ್ಲ. ಪ್ಲೀಸ್ ಶೇರ್ ಮಾಡಿ. ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫ್ರೀಯಾಗಿ ಮಾಡ್ಬೋದು, ನಿಮ್ಮನೆ ಗಂಟೆನೂ ಹೋಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಿಕ್ಷೆ ಬೇಡಿದ ಸಾಕು ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.